ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆಯಿಂದ ರೈತರ ಪ್ರತಿಭಟನೆ ತಾರಕಕ್ಕೇರಿದೆ. ಇಷ್ಟು ದಿನ ರೈತರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ನಿನ್ನೆ ಅಧಿಕಾರಿಗಳು ಜಮೀನು ಸರ್ವೆ ಮಾಡೋದಕ್ಕೆ ಬಂದಾಗ ರೈತರು ಹಾಗೂ ರೈತ ಮಹಿಳೆಯರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆದು ಕಳಿಸಿದ್ರು. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿತ್ತು. ಇವತ್ತು ಮಹಿಳೆಯರು ಒನಕೆ ಹಿಡಿದು ಪ್ರತಿಭಟನೆಯಲ್ಲಿ ಕೂತಿದ್ರು. ನಿನ್ನೆಯಿಂದ ಬಿಡದಿಯ ಮಂಡಲಹಳ್ಳಿ ಗ್ರಾಮ ಅಕ್ಷರಶಃ ರಣರಂಗವಾಗಿ ಬದಲಾಗಿ ಹೋಗಿದೆ. ಅಧಿಕಾರಿಗಳು, ಪೊಲೀಸರು, ರೈತರ ಮಧ್ಯೆ ಗಲಾಟೆಯಾಗಿ ಪರಿಸ್ಥಿತಿ ತಾರಕಕ್ಕೇರಿದೆ. ಆದ್ರೆ ಈ ಗಲಾಟೆ ಇಷ್ಟಕ್ಕೆ ಮುಗ್ದಿಲ್ಲ. ಯಾಕಂದ್ರೆ ಪ್ರತಿಭಟನೆ ನಡೆಸಿದ ರೈತರ ಮೇಲೆ ಸರ್ಕಾರ ಈಗ ಒಂದಲ್ಲ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ಜೈಲಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಮೊದಲನೇ ಎಫ್ಐಆರ್ ಅನ್ನ ಸರ್ವೆ ಮಾಡಲು ಬಂದಿದ್ದ ಕಂದಾಯ ಇಲಾಖೆಯ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ದಾಖಲಿಸಲಾಗಿದೆ. ನಾವು ಕಾನೂನುಬದ್ಧವಾಗಿ ಸರ್ಕಾರಿ ಕೆಲಸ ಮಾಡಲು ಹೋದಾಗ ರೈತರು ಮಾರಕಾಸ್ತ್ರಗಳೊಂದಿಗೆ ಬಂದು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಉಲ್ಲೇಖ ಮಾಡಲಾಗಿದೆ. ಎರಡನೇ ಎಫ್ಐಆರ್ ಇದನ್ನ ಪೊಲೀಸರೇ ಸ್ವತಃ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಸುಮೋಟೋ ಕೇಸ್. ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿರುವುದು ಅಂತ ಕೇಸು ದಾಖಲಿಸಲಾಗಿದೆ. ಅಂದ್ರೆ ಅಧಿಕಾರಿಗಳ ಕಾರನ್ನ ಒಡೆದು ಹಾಕಿದ್ದಾರೆ, ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದು ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂತ ಗಂಭೀರ ಆರೋಪಗಳನ್ನ ರೈತರ ಮೇಲೆ ಹೊರಿಸಲಾಗಿದೆ. ನೆನ್ನೆಯ ಈ ಗಲಾಟೆ ಆದಾಗಿಂದ ಹಲವು ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ರೈತರು ಮಾತ್ರ ಎದೆಗುಂದದೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ನಾವು ಬಿಟ್ಟು ಕೊಡೋದಿಲ್ಲ, ನಾವು ಜೈಲಿಗೆ ಬೇಕಾದ್ರೂ ಹೋಗ್ತೀವಿ ಅಂತ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಗಲಾಟೆ ಶುರುವಾಗಿ ಹತ್ತತ್ರ 1 ವರ್ಷ ಆಗ್ತಾ ಇದೆ. ಇಷ್ಟು ದಿನ ತಣ್ಣಗಿದ್ದ ಪ್ರತಿಭಟನೆ ಈಗ ಉಗ್ರ ಸ್ವರೂಪ ಪಡಿತಾ ಇದೆ. ನಿನ್ನೆ ಸ್ಥಳೀಯರು ಎಂದಿನಂತೆ ಪ್ರತಿಭಟನೆಗೆ ಕೂತಿದ್ರು. ಪ್ರತಿದಿನವೂ ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಪೊರಕೆ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಇದೇ ವೇಳೆ ಮಧ್ಯಾಹ್ನ ಸುಮಾರು 12 ಗಂಟೆಯ ಸಮಯದಲ್ಲಿ ಗ್ರಾಮಸ್ಥರಿಗೆ ಗೊತ್ತಿಲ್ಲದೆ, ಯಾವುದೇ ಮುನ್ಸೂಚನೆಯೂ ಇಲ್ಲದೆ, ಕೈಯಲ್ಲಿ ಯಾವುದೇ ಲಿಖಿತ ಆದೇಶದ ಕಾಪಿಯೂ ಇಲ್ಲದೆ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳ ದಂಡು ನೂರಾರು ಪೊಲೀಸರ ಭದ್ರತೆಯೊಂದಿಗೆ ಸೀದಾ ರೈತರ ಜಮೀನುಗಳಿಗೆ ನುಗ್ಗುತ್ತೆ. ಉದ್ದೇಶ ಒಂದೇ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗಾಗಿ ಭೂಮಿಯನ್ನ ಅಳತೆ ಮಾಡಬೇಕು ಅಂತ. ತಮ್ಮ ಒಪ್ಪಿಗೆ ಇಲ್ಲದೆ, ನೋಟಿಸ್ ನೀಡದೆ ಜೆಸಿಪಿ ಮತ್ತು ಸರ್ವೆ ಉಪಕರಣಗಳೊಂದಿಗೆ ಅಧಿಕಾರಿಗಳು ಜಮೀನಿಗೆ ಇಳಿದದ್ದನ್ನು ನೋಡಿ ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ. ಕ್ಷಣಾರ್ಧದಲ್ಲಿ ನೂರಾರು ರೈತರು ಮತ್ತು ಪ್ರಮುಖವಾಗಿ ರೈತ ಮಹಿಳೆಯರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ನಮ್ಮ ಪ್ರಾಣ ಹೋದ್ರೂ ಜಮೀನು ಬಿಡಲ್ಲ ಎಂದು ಘೋಷಣೆ ಕೂಗುತ್ತಾ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ರು. ಯಾವಾಗ ಅಧಿಕಾರಿಗಳು ಸರ್ವೆ ನಿಲ್ಲಿಸದೆ ಉದ್ದಟತನ ತೋರಿಸೋದಕ್ಕೆ ಶುರು ಮಾಡಿದ್ರು, ಆಗ ರೈತ ಮಹಿಳೆಯರು ಕೈಗೆ ಸಿಕ್ಕ ಪೊರಕೆ ಕಡ್ಡಿಗಳನ್ನ ಹಿಡಿದು ಅಧಿಕಾರಿಗಳ ಮೇಲೆ ನುಗ್ತಾರೆ. ಅಧಿಕಾರಿಗಳ ಕಾಲಿಗೆ ಬುದ್ಧಿ ಹೇಳುವಂತೆ ಅಟ್ಟಾಡಿಸಿದ್ದಾರೆ. ಈ ಗದ್ದಲದ ಮಧ್ಯೆ ಪೊಲೀಸರು ಮತ್ತು ರೈತರ ನಡುವೆ ನೂಕಾಟ ನಡೆದಿದೆ. ಅಧಿಕಾರಿಗಳು ಬಂದಿದ್ದ ಕಾರಿನ ಗಾಜುಗಳು ಪುಡಿಪುಡಿಯಾಗಿವೆ. ಕೊನೆಗೆ ಪರಿಸ್ಥಿತಿ ಇನ್ನೇನು ಕೈಮೀರಿ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ ಅಧಿಕಾರಿಗಳು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಇದು ನಿನ್ನೆ ಆದಂತಹ ಗಲಾಟೆ. ನಿನ್ನೆ ಗಲಾಟೆಯಿಂದಾಗಿ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ನಿನ್ನೆ ಏನು ಪ್ರತಿಭಟನೆ ಇತ್ತು ಅದು ಇವತ್ತು ಕೂಡ ಉಗ್ರ ಸ್ವರೂಪವನ್ನ ತಾಳಿದೆ. ಒಂದಷ್ಟು ಜನನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ರೈತರು ನಮ್ಮ ಜಮೀನನ್ನ ನಾವು ಬಿಡೋದಿಲ್ಲ ಅಂತ ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ರೈತರು ತಮ್ಮ ಭೂಮಿ ಉಳಿಸಿಕೊಳ್ಳೋದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು. ನಾಚಿಕೆ ಗೇಡಿನ ಸರ್ಕಾರ ಅನ್ನದ ಬಟ್ಟಲನ್ನೇ ಕಿತ್ತುಕೊಳ್ತಾ ಇದೆ. ಬರಡು ಭೂಮಿ ಆಗಿದ್ರೆ ಹೋಗ್ಲಿ ಬಿಡಿ ಅನ್ಬಹುದಿತ್ತು. ಆದ್ರೆ ಇದು ಚಿನ್ನದಂತಹ ಭೂಮಿ, ವರ್ಷಕ್ಕೆ 3 ಬೆಳೆ ಕೊಡುವ ಭೂಮಿ. ಭೂಮಿಗೆ ನೀರು ಹಾಕಿದ್ರೆ ಚಿನ್ನದಂತ ಬೆಳೆ ಬರುವ ಅತ್ಯಂತ ಫಲವತ್ತಾದ ಕೃಷಿ ಜಮೀನು. ರೇಷ್ಮೆ, ತೆಂಗು, ಮಾವು, ಕಬ್ಬು ಬೆಳೆದು ಹೈನುಗಾರಿಕೆ ನಂಬಿಕೊಂಡು ಸಾವಿರಾರು ಕುಟುಂಬಗಳು ಬದುಕ್ತಾ ಇವೆ. ಇಂತಹ ಭೂಮಿಯನ್ನ ಬಲವಂತವಾಗಿ ಕಿತ್ತುಕೊಳ್ಳೋದಕ್ಕೆ ಬಂದ್ರೆ ಯಾವ ರೈತ ತಾನೇ ಸುಮ್ಮನಿರ್ತಾನೆ? ಹೀಗಾಗಿಯೇ ಬಿಡದಿ ರೈತರು ಈಗ ರೊಚ್ಚಿಗೆದ್ದಿರೋದು. ಸರ್ಕಾರದ ಪ್ಲಾನ್ ಪ್ರಕಾರ ಇಲ್ಲಿ ಬೃಹತ್ ವಸತಿ ಸಮುಚ್ಚಯಗಳನ್ನ, ಅಂದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಬೇಕು, ITBT ಪಾರ್ಕ್ಗಳನ್ನ ಕಟ್ಟಬೇಕು, ಕಮರ್ಷಿಯಲ್ ಮಾಲ್ಗಳನ್ನ ಕಟ್ಟಬೇಕು, ಜಾಗತಿಕ ಮಟ್ಟದ ಕೈಗಾರಿಕೆಗಳು ಬರ್ತವೆ, ಅವೆಲ್ಲವನ್ನ ಕೂಡ ಕಟ್ಟಬೇಕು. ಅಂದ್ರೆ ಬಿಡದಿಯನ್ನ ಮತ್ತೊಂದು ಹೈಟೆಕ್ ಸಿಟಿಯನ್ನಾಗಿ ಕನ್ವರ್ಟ್ ಮಾಡೋದು ಸರ್ಕಾರದ ಉದ್ದೇಶ.
ಇವತ್ತು ಬಿಡದಿ ಸುತ್ತಮುತ್ತಲಿನ ಜಮೀನಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಆದ್ರೆ ಸರ್ಕಾರ ಭೂಸ್ವಾಧೀನ ಕಾಯ್ದೆಯಡಿ ರೈತರಿಗೆ ನೀಡುವ ಪರಿಹಾರ ನಾಮಮಾತ್ರದ್ದು. ರೈತರಿಂದ ಕಡಿಮೆ ಬೆಲೆಗೆ ಭೂಮಿಯನ್ನ ಕಿತ್ಕೊಂಡು ದೊಡ್ಡ ಕಾರ್ಪೊರೇಟ್ ಬಿಲ್ಡರ್ಗಳಿಗೆ ಮಾರಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಸರ್ಕಾರ ತಯಾರಾಗ್ತಾ ಇದೆ ಅಂತ ರೈತರು ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ನಮ್ಗೆ ನಿಮ್ಮ ಕೋಟಿ ಕೋಟಿ ಹಣ ಬೇಡ, IT ಪಾರ್ಕ್ ಬೇಡ, ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದ್ರೆ ಭೂಮಿ ಇದ್ರೆ ನಮ್ಮ ಮುಂದಿನ ತಲೆಮಾರುಗಳು ಅನ್ನ ತಿಂದು ಬದುಕ್ತಾರೆ ಅಂತ ರೈತರು ಕಣ್ಣೀರು ಹಾಕ್ತಾರೆ. ಆದ್ರೂ ಕರುಣೆ ಇಲ್ಲದ ಸರ್ಕಾರ ರೈತರ ಮಾತಿಗೆ ಕ್ಯಾರೆ ಅಂತಿಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಇಂತಹ ಫಲವತ್ತಾದ ಕೃಷಿ ಭೂಮಿಯನ್ನ ಕಿತ್ಕೊಳ್ಳೋದು ಎಷ್ಟು ಸರಿ? ಸರ್ಕಾರ ರೈತರ ಮನವೊಲಿಸಿ ಯೋಗ್ಯ ಪರಿಹಾರ ನೀಡಬೇಕಿತ್ತ ಅಥವಾ ಈ ಯೋಜನೆಯನ್ನ ಕೈ ಬಿಡಬೇಕಾ? ರೈತರ ಮೇಲಿನ ಕೇಸ್ಗಳನ್ನ ವಾಪಸ್ ಪಡಿಬೇಕಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.